ಗೆ ಸಂಬಂಧಪಟ್ಟ ರಕ್ಷಣೆ ಮಾಡಿದ ಸ್ಥಳೀಯರಾದ ಸಂಜಯ್ ಬಾಬು ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಈ ಬಾಲಕಿ ಮೇಲೆ ಬೀದಿ ನಾಯಿಗಳು ಅಟ್ಯಾಕ್ ಮಾಡಿದ ದೃಶ್ಯ ಗಮನಿಸ್ತಿದೀವಿ ಸರ್. ಯಾವತ್ತಾಗಿದ್ದು, ಆ ಬಾಲಕಿ ಸ್ಥಿತಿ ನಂತರದಲ್ಲಿ ಹೇಗಿತ್ತು, ಅವತ್ ಏನಾಯ್ತು ಅನ್ನೋದನ್ನ ವಿವರಿಸಬಹುದಾ? ಹೌದು ಮೇಡಮ್, ಇದು ನಿನ್ನೆ ಸಾಯಂಕಾಲ 5ನೇ ತಾರೀಕಿಗೆ ಸಾಯಂಕಾಲ 5 ಗಂಟೆಗೆ ಅವಳು ಫೋನ್ ಅಲ್ಲಿ ಮಾತಾಡ್ತಾ ಬರ್ತಾ ಇತ್ತು. ಅವಳಗಡೆ ಹಿಂದ್ಗಡೆಯಿಂದ ಒಂದು 7 ರಿಂದ 8 ನಾಯಿಗಳು ಫಾಲೋ ಮಾಡಿ ಅದು ಅಟ್ಯಾಕ್ ಮಾಡಿತ್ತು. ಅಟ್ಯಾಕ್ ಮಾಡಿ ನಾನು ಅಲ್ಲಿಂದ ಪಾಸ್ ಆಗ್ತಾ ಇದ್ದೆ. ನೋಡಿ ಅವಳನ್ನು ನಾಯಿನ ಓಡಿಸಿ ಅವಳನ್ನು ತುರತವಾಗಿ ಹಾಸ್ಪಿಟಲ್ ಶಿಫ್ಟ್ ಮಾಡಿ. ಈ ವಿಜಯಪುರದಲ್ಲೇನೆ ಕೇವಲ ಇದೊಂದಲ್ಲ, ಪ್ರತಿ ತಿಂಗಳು ಕೂಡ 500 ರಿಂದ 700 ಪ್ರಕರಣಗಳು ಹಿಂಗೇನೆ ದಾಖಲಾಗ್ತಿದೆ ಅನ್ನೋ ಮಾಹಿತಿ ಇದೆ ಸರ್. ಅಂದ್ರೆ ಏನ್ ಸ್ಥಳೀಯ ಆಡಳಿತ ಸರಿಯಾಗಿ ಕೆಲಸ ನಿರ್ವಹಿಸ್ತಿಲ್ವಾ ಹೇಗೆ ಅಂತ? ಅವ್ರು ನಿರ್ವಹಿಸ್ತಾ ಇದ್ರೆ ಹೀಗೇನಾಗ್ತೈತಿ ಮೇಡಮ್. ಯಾಕಂದ್ರೆ 1 ವರ್ಷದಿಂದ ನಾನು ಮಹಾನಗರ ಪಾಲಿಕೆ ನಮ್ಮ ಮುನ್ಸಿಪಾಲಿಟಿ ಮೆಂಬರ್ ಇದ್ದಾರೆ, ಅವ್ರಿಗೆ ಹೇಳ್ತಾ ಇದ್ದೇನೆ. ಕೆಲವೊಂದು ನಮ್ಮ ಓಣಿಯಲ್ಲಿ ನೀವು ನಂಬಲ್ಲ, 100 ನಾಯಿಗಳಿವೆ, ಬೀದಿ ನಾಯಿಗಳು. ಇದು ಒಂದೇ ಪ್ರಕರಣ ಅಲ್ಲ, ಕೆಲವೊಂದು ಪ್ರಕರಣಗಳು ಈ ತರ ಇದಾವೆ. ಈ ವಯಸ್ಸಾದವರು ವಾಕಿಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ, ಮನೆ ಮುಂದೆ ರಂಗೋಲಿ ಹಾಕಕ್ಕಾಗಲ್ಲ. ಅವ್ರು ಏನ್ ಸ್ವಲ್ಪ ಹೊರಗಡೆ